ಹಲೋ. ಓಕೆ, ಬಂದೆ ಸರ್, ಒಂದೇ ನಿಮಿಷ. ತಮ್ಮಣ್ಣ ಶೆಟ್ರ್ ಇದ್ದಾರೆ. ತಮ್ಮಣ್ಣ ಶೆಟ್ರ್ ನಮಸ್ಕಾರ. ಮತ್ತೆ ದೀವಾರ. ತಮ್ಮಣ್ಣ ಶೆಟ್ರ್ ನಮಸ್ಕಾರ. ನೀವು ಇದಕ್ಕೆ ಕರೆಕ್ಟ್ ಆಗಿರುವಂಥ ವ್ಯಕ್ತಿ. ನನಗಿರುವಂಥ ಕನ್ಫ್ಯೂಷನ್ ನಾನೊಂದು ಹೇಳ್ಬಿಡ್ತೀನಿ ಸರ್ ಹೇಳಿ ಸರ್. ನನಗಿರುವಂಥ ಕನ್ಫ್ಯೂಷನ್ ಎಲ್ಲೂ ಕೂಡ ಅವಮಾನ ಖಂಡಿತವಾಗ್ಲೂ ಆಗಬಾರ್ದು, ಎಲ್ಲೂ ಆಗಬಾರ್ದು, ಯಾವುದಕ್ಕಾಗಬಾರ್ದು, ಯಾವುದೇ ಪ್ರಕಾರಗಳಲ್ಲೂ ಕೂಡ. ಹಾಗಂತ ಒಂದು ಅದ್ಭುತ ವಿಚಾರವನ್ನು ಮತ್ತೊಬ್ಬರಿಗೆ ತಿಳಿಸಲಿಕ್ಕಿರುವಂಥ ಮಾಧ್ಯಮ ಕೂಡ ಈಗಿನ ಕಾಲಘಟ್ಟದಲ್ಲಿ ಮನೋರಂಜನಾ ಮಾಧ್ಯಮಗಳು ಕೂಡ ಇರುತ್ತೆ. ಮೊದಲೆಲ್ಲ ಬರೆದು, ಈಗ ನೀವು ನೋಡಿ ಕೆಲವು ವಿಚಾರಗಳನ್ನು ಹೇಗೆ ಹೇಳ್ತೀರಿ ಅಂತಂದರೆ ಮಾಧ್ಯಮದ ಮುಖಾಂತರವೇ ಹೇಳಿದಾಗ ನಮಗೆ ಸರಿನೋ ತಪ್ಪು ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ನೀವೇನು ಹೇಳ್ತೀರಿ ಸರ್ ಈಗ ಇದರ ಬಗ್ಗೆ? ಮಾಧ್ಯಮದಲ್ಲಿ ತೋರಿಸಲೇಬಾರ್ದ ಅಥವಾ ಎಲ್ಲೂ ಕೂಡ ಅಪಹಾಸ್ಯ ರೀತಿಯಲ್ಲಿ ತೋರಿಸಬಾರ್ದು, ಉಳಿದದ್ದು ನಿಖರವಾಗಿ ತೋರಿಸೋದ್ರೆ ತಪ್ಪಿಲ್ಲ? ಹೆಂಗೆ ಈ ಕನ್ಫ್ಯೂಷನ್ಗೆ ಉತ್ತರ? ಸರ್ ನೋಡಿ ಜಯಪ್ರಕಾಶ್ ನೋಡಿ, ನಾನು ಹೇಳುವಂಥದ್ದು ಈಗ ಸಮಾಜವನ್ನ ಸರಿ ಮಾಡ್ತಾರ ಇಲ್ವ ಅಂತ ಹೇಳುವುದಕ್ಕಿಂತಲೂ ಅನೇಕ ಕಡೆಗಳಲ್ಲಿ ದೈವಾರಾಧನೆಯ ನಂಬಿಕೆಗಳ ಜಾಗದಲ್ಲಿ ನಾಟಕೀಯಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಂಬಿಕೆಗಳಿಗೆ ಮಹತ್ವ ಕೊಡಬೇಕಾ, ಅಲ್ಲಿ ಸಂಬಂಧಪಟ್ಟವರು ಅದಕ್ಕೆ ಮಹತ್ವವನ್ನು ಕೊಡದೆ ಒಂದು ಕಡೆ ವ್ಯಾಪಾರೀಕರಣವೋ ಏನೋ ಒಂದು ಕಡೆ ಫ್ಯಾನ್ಸಿ ಮಾಡುವಂತ ಕೆಲಸಗಳು ನಡೀತಾ ಇದೆ. ಇಲ್ಲಿ ಎಲ್ಲರಿಗೂ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕಿಂದ, ನೈತಿಕತೆಯಿಂದ ಹೊರಗೆ ಬಂದದ್ದು ಯಾಕೆ ಅಂತ ಹೇಳಿದ್ರೆ, ನಿಜವಾದ ದೈವಾರಾಧನೆಯ ಸಂಪ್ರದಾಯವನ್ನ ಯಾರು ಸಂಪ್ರದಾಯವನ್ನ ಪಾಲಿಸಬೇಕು, ಯಾರು ಮಾಡಬೇಕು, ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದಿಲ್ಲ. ಕೆಲವು ಕಡೆ ನನಗೆ ಚಂದ ಆದದ್ದನ್ನ ಇವರಿಗೆಲ್ಲ ಚಂದ ಆದ ನಮ್ಮವರು ಮಾಡಿದಾಗ ಎಲ್ಲವೂ ಖುಷಿ ಆಗ್ತದೆ, ಯಾರೊಬ್ರು ಮಾಡಿದ್ರೆ ಬೇಡ. ನಾನು ಹೇಳುವಂತದ್ದು ಇದು ಬಾರಿ ತಳಮಟ್ಟದಲ್ಲಿ ಸರಿಯಾಗುವಂತ ಕೆಲಸಗಳಾಗಬೇಕು. ದೈವಾರಾಧನೆಯನ್ನ, ನಂಬಿಕೆಗಳ ದೃಷ್ಟಿಯಲ್ಲಿ ನೋಡಬೇಕು. ಅದೊಂದು ಮಾಂತ್ರಿಕ ಶಕ್ತಿ ಅಲ್ಲ, ಕಾರ್ಮಿಕ ಶಕ್ತಿ ಅಂತ ಹೇಳುವಂತದ್ದು ನಾನು. ನನ್ನ ಲೆಕ್ಕಕ್ಕೆ ಸರ್ ಜಯಪ್ರಕಾಶ್ರೆ, ದಯವಿಟ್ಟು ಇದನ್ನ ಪ್ರತಿಯೊಬ್ಬರಿಗೂ ಚಿಕ್ಕ ಚಿಕ್ಕ ಸಮಸ್ಯೆಗಳಾದಾಗ, ಇವತ್ತು ನಿನ್ನಲ್ಲ, ಇದು ನೋವಾದಾಗ ಎಲ್ಲರಿಗೂ ನೋವಾಗಬೇಕು. ಇದು ಒಂದು ವರ್ಗಕ್ಕೆ ಯಾಕೆ ನೋವಾಗ್ತದೆ, ಒಂದು ವರ್ಗಕ್ಕೆ ನೋವಾಗುದಿಲ್ಲ. ನನ್ನ ಲೆಕ್ಕಕ್ಕೆ ಅದನ್ನು ಒಂದು ಆರಾಧನೆಯ ನೆಪದಲ್ಲಿ ಒಂದು ನೋಡ್ಬೇಕು ಅಂತ, ನಾವು ನಂಬಿಕೆಯ ನೆಪದಲ್ಲಿ ರೀತಿಯಲ್ಲಿ ನಾವು ನೋಡ್ಬೇಕು ಅದನ್ನೀಗ. ಈಗ ನಮ್ಮ ನೋವು ಏನಂತ ಹೇಳಿದ್ರೆ, ನಿಜವಾದ ನಂಬಿಕೆಯ ಸ್ಥಳದಲ್ಲಿ ನಾಟಕೀಯಗಳಾಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅದಕ್ಕೆ ಬೇಕಾಗುವ ಪರಿಕರಗಳಿರ್ಬೋದು, ಮಾತುಗಾರಿಕೆಗಳಿರ್ಬೋದು, ವಸ್ತುಗಳು ಎಲ್ಲವೂ ಒಂದು ರೀತಿಯಲ್ಲಿ ನಮಗೆ ಬೇಕಾಗುವ ರೀತಿಯಲ್ಲಿ ನಮಗೆ ಸಮಯಕ್ಕೆ ಸಿರಿಸಲೇ ಆಗ್ತಾ ಇದೆ. ಈಗ ತಮ್ಮಣ್ಣ ಶೆಟ್ರೆ, ಈಗ ಅವತ್ತಿನಿಂದ ಕೇಳಿ ಬಂದ ಒಂದು ಮಾತು, ಈಗ ನಾನು ಕೂಡ ಆ ಭಾಗದ ಒಳ್ಳೆ ಟೈಮಲ್ಲಿ ಮಾಡಿದಿರಿ ಸರ್. ಇಲ್ಲ, ಆ ಭಾಗದಲ್ಲಿ ಈಗ ನೋಡಿ ನಾನು ನನ್ನ ನಂಬಿಕೆಯನ್ನು ಕೂಡ ಹೇಳ್ತೇನೆ. ಈಗ ಏನು ಕಾಡತಪ್ಪು ತೋಡ ನೀರು ಅಂದ್ರೆ ಕಾಡಿನ ಸೊಪ್ಪು, ಆಮೇಲೆ ತೋಡಿನ ನೀರು, ಆಮೇಲೆ ಆಗ ಕೇಪ್ಳ ಹೂ ಇದನ್ನೆಲ್ಲ ಮಾಡ್ತಾ ಇದ್ರು. ದೊಂದಿತ್ತು, ಲೈಟ್ ಇರಲಿಲ್ಲ ಸರ್. ನಾಗರಿಕತೆ ಬೆಳೆದ ಹಾಗೇನೆ ನಮ್ಮ ಬಳಿ ಬೇರೆ ಬೇರೆ ಹೂಗಳು ಬಂತು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಲೈಟು ಇದೆಲ್ಲ ಆಯಿತು. ಹಾಗಿರುವಾಗ ಕೆಲವರು ಹೇಳ್ತಾರೆ, ಈಗ ಹಳೆಯದನ್ನ ಏನು ನಿಗಿಪಡೆ ಇದೆಲ್ಲ ಇದೆಯಲ್ಲ ತುಳುವಲ್ಲಿ, ಸೊ ಹಾಗಿರುವಾಗ ಈಗ ಅಡ್ವಾನ್ಸ್ಡ್ ಆಗಿ ನಾವು ಹೋಗ್ತಾ ಇರುವಾಗ ಅಲ್ಲಿ ಬದಲಾವಣೆಗಳು ಆಗೇ ಆಗತ್ತಲ್ವ? ಅದಕ್ಕೆ ಏನು ಉತ್ತರ ಸರ್? ಸರ್ ಈಗ ಇದರ ಮಾತು ಅದು ಏನೇ ಇದ್ರು, ಇದಕ್ಕೆ ದೈವಾರಾಧನೆ ಅಂದ್ರೆ ಒಂದು ಪ್ರಾಕೃತಿಕವಾದಂತ ರೀತಿಯಲ್ಲಿ ಆರಾಧನೆ ಪಡ್ಕೊಂಡು ಬಂದದ್ದು. ಈಗಲೂ ಇದರ ಕ್ರಮಗಳು, ಸಮಯಗಳು, ಮತ್ತೆ ಅದರ ಆಚರಣಾ ಪದ್ಧತಿ, ಸಂಪ್ರದಾಯಗಳೆಲ್ಲವೂ ನೂರಾರು ಸಾವಿರಾರು ವರ್ಷಗಳ ಹಿಂದಿದ್ದೇ ಇರುವಂತದ್ದು. ಈಗ ಡಕ್ಕೆ ಬಲಿ ಅದೇ ರೀತಿ ಆಗೋದಲ್ವಾ ಸರ್? ಈಗ ನಾನು ಅದನ್ನೇ ಹೇಳಿದ್ದು, ನಮಗೋಸ್ಕರ ಪರಿವರ್ತನೆ ಮಾಡಿದ್ದೆ ದೊಡ್ಡ ತಪ್ಪು ಅಂತ ಹೇಳುವಂಥದ್ದು ನಾನು ಹೇಳಿದ್ದು. ನಾನು ಅದಕ್ಕೆ ಈಗಿನ ಯಾವುದೇ ಇದರ ಎಲ್ಲ ನಿಮ್ಮ ಮನೆ ಒಳಗಡೆ ಇದ್ದಂತ ವಸ್ತುಗಳೇ ಆದದ್ದು, ಎಲ್ಲವನ್ನು ಪರಿವರ್ತನೆ ಮಾಡಬಹುದು. ಅದಕ್ಕೋಸ್ಕರವೇ ಆ ಕಾಲಕ್ಕೆ ಅಲತ್ತು ತೋಡಬೇಡ, ಅಲತ್ತನ್ನು ಮುಚ್ಚಬೇಡ, ಹೊಸತ್ತು ಮಾಡಬೇಡ ಅಂತ ಹೇಳಿದ್ದು. ಇದು ಎಲ್ಲ ಕಾಲಕ್ಕೂ ಒಂದು ಇರುವಂತದ್ದು ಅಲ್ಲ. ನನಗೆ ಈಗ ಒಂದು ಹೊಸ ಮಗು ಹುಟ್ಟುತ್ತಾನೆ. ಈಗ ಅವನು ಹುಟ್ಟಿದಾಗ ಯಾವುದು ಈ ದೊಂದಿ ಗಿಂದಿ ಅಥವಾ ಐ ಮೀನ್ ದೀಪ ಎಲ್ಲ ಯಾವುದು ನೋಡಿರೋದಿಲ್ಲ. ಆತ ಟ್ಯೂಬ್ಲೈಟ್ ನೋಡಿರ್ತಾನೆ, LED ನೋಡಿರ್ತಾನೆ, TV ನೋಡಿರ್ತಾನೆ. ಆತನಿಗೂ ದೈವ ಇರುತ್ತೆ. ಅವನಿಗೆ ಹೆಂಗದು ಅರ್ಥ ಆಗತ್ತೆ? ಹಿಂದೆ ಇತ್ತು, ನಾನೀಗ ಹೆಂಗ್ ಮಾಡ್ಲಿ ಅಂತ ಬಂದಾಗ ಅವನಿಗೆ ಏನ್ ಹೇಳ್ತೀರಿ ನೀವು? ಈಗ ಎಲ್ಲಾ ದೈವಾರಾಧನೆಯ ಪರಿಕರಗಳು, ಅದರ ಬಣ್ಣಗಳು ಇವತ್ತಿಗೂ ನೀವು ನೋಡಿ, ಈಗ ದೈವದ ಬಣ್ಣ ಇದೆ, ನೀವು ಅದರ ಅನಿಗಿರ್ಬೋದು, ಪಲ್ಲಕ್ಕಿರ್ಬೋದು, ಎಲ್ಲವೂ ಕೆಂಪು ಮತ್ತೆ ಬಿಳಿ ಬಣ್ಣಗಳಿಂದಲೇ ಇದೆ. ಇವತ್ತಿಗೂ ಅದನ್ನ ಹಿಂದುತ್ವ ಜಾಸ್ತಿ ಆಗಿದೆ, ಸಂಘಟನೆ ಆಗಿದೆ ಅಂತೇಳಿ ಎಲ್ಲಿಯೂ ಕೇಸರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಪಂಚಜೀಟಿಕೆಗಳ ಆಕೃತಿಗಳು ಬೇರೆ ರೀತಿಯಾಗಿ ಎಲ್ಲಿಯೂ ಪರಿವರ್ತನೆಗಳಾಗ್ಲಿಲ್ಲ. ಆಯುಧಗಳ ರೀತಿಗಳು ಪರಿವರ್ತನೆ. ಇದಕ್ಕೆ ಬೇಕಾದುದು ಏನೇ ನೀವು ಮಾಡಿ
ಪ್ರಾಕೃತಿಕ ವಸ್ತುಗಳನ್ನೇ ಉಪಯೋಗಿಸಿ ರಾಸಾಯನಿಕ ಮತ್ತೆ ಸ್ವಯಂ ಕಲ್ಪನೆಯಾದಂತ ವಿಚಾರಗಳನ್ನು ದೈವಾರಾಧನೆಗೆ ಆದ್ದರಿಂದಲೇ ದೈವಾರಾಧನೆ ಜೀವಂತವಾಗಿ ನಂಬಿಕೆಯಾಗಿ ಉಳಿದಿದೆ ಇವತ್ತು. ಈಗ ಸಿನಿಮಾದಲ್ಲಿ ಬಳಸಬಹುದು, ಈಗ ಮತ್ತೊಬ್ಬರಿಗೆ ತಿಳಿ ಹೇಳೋದಕ್ಕೆ ಅದನ್ನ ಬಳಸಿದ್ರೆ ಅದನ್ನು ನನ್ನ ಲೆಕ್ಕಾಚಾರದಲ್ಲಿ ಸಿನಿಮಾದಲ್ಲಾಗ್ಲಿ ನಾಟಕದಲ್ಲಾಗ್ಲಿ ನೀವು ಅದರ ಕಾರ್ಣಿಕವನ್ನ ವಿವರಿಸಬಹುದು. ಒಂದು ದೈವವನ್ನು ನಂಬದಿದ್ರೆ ಏನಾಗ್ತದೆ ಎಂಬುದನ್ನು ವಿವರಿಸಬಹುದು. ಆದರೆ ಇದನ್ನು ದೈವದ ಕಲಕಾರ್ಣಿಕವನ್ನ ದೈವದ ಸಾನ್ನಿಧ್ಯದ ಸಂಧಿ ಆಗುವ ಜಾಗಕ್ಕೆ ಬಂದ್ರೆ ಮಾತ್ರ ನಿಮ್ಗೆ ಅಲ್ಲಿ ಇಡೀ ದೈವದ ಕಥೆ ಸನ್ನಿವೇಶ ಇತಿಹಾಸಗಳು ಕಾಣೋದಿದೆ. ಅನುಭೂತಿ ನಾಟಕದಲ್ಲಿ ಅಲ್ಲ, ನೀವು ದೈವ ಆರಂಭ ಆಗುವ ಮುಂಚೆ ಬಂದ್ರೆ ಸಂಧಿಪಾರ್ಧನಗಳ ಒಂದು ಕಥೆಯೇ ಬರ್ತದೆ, ಎಲ್ಲಿಂದ ಬಂದಿದ್ದೀವಿ ಹೇಗೆ ಬಂದಿದ್ದೀವಿ. ಅನುಭೂತಿ ಆಗ್ಬೇಕಾದ್ರೆ ಆ ಕಳಕ್ಕೆ ಬರ್ಬೇಕಲ್ವಾ? ಅಲ್ಲ, ಅಲ್ಲಿಯೇ ತಿಳ್ಕೊಳ್ಬೇಕಂತ ನಿಯಮ ಇರುವಂತದ್ದು. ಕರೆಕ್ಟ್. ಥ್ಯಾಂಕ್ ಯು ತಮ್ಮಣ್ಣ ಶೆಟ್ರೆ.